ಧನುರಾಶಿ. ಬುದ್ಧಿವಂತರು ಉದಾರಿಗಳು ಆದ ನಿಮಗೆ ಈ ವರ್ಷ ಬಹುಮಟ್ಟಿಗೆ ಶುಭವಿದೆ. ಮೊದಲ 2 ತಿಂಗಳಲ್ಲಿ 6ರ ಗುರು 4ರ ಶನಿಯಿಂದಾಗಿ ಅನಾರೋಗ್ಯ, ಬಂಧು ಮಿತ್ರರ ಅಸಹಕಾರದಿಂದ ಬಳಲುವಿರಿ. ಮುಂದಿನ ದಿನಗಳಲ್ಲಿ ಗುರು ರಾಹುಗಳಿಬ್ಬರೂ ನಿಮಗೆ ಇಷ್ಟಪ್ರದರಾದರೆ ಸುಖಸ್ಥಾನದ ಶನಿ ದುಃಖಪ್ರದ. ಸಪ್ತಮದ ಸುಖಾಧಿಪತಿಯ ಸ್ಥಿತಿಯಿಂದಾಗಿ ವಿವಾಹ, ಮುಂಜಿ, ಗೃಹ ಪ್ರವೇಶ, ಮಂಗಳ ಕಾರ್ಯಗಳು ಘಟಿಸುತ್ತವೆ. ಕವಿ, ಕಲಾವಿದರಿಗೆ, ಬುದ್ಧಿಜೀವಿಗಳಿಗೆ ಮಾನ ಸಮ್ಮಾನದ ಪ್ರಾಪ್ತಿಯಿದೆ. ಅಧ್ಯಾಪಕ, ನ್ಯಾಯವಾದಿ, ಸಂಶೋಧಕ, ಸಂಪರ್ಕ ಸಾಧಕ ಕ್ಷೇತ್ರದಲ್ಲಿರುವವರಿಗೆ ಇದು ಶುಭ ಕಾಲ. ವ್ಯಾಪಾರ, ಫೈನಾನ್ಸ್, ಷೇರು ಮಾರುಕಟ್ಟೆಯಲ್ಲಿಯೂ ಲಾಭವಿದೆ. ಮೈತ್ರಿಯಲ್ಲಿ ಬಿರುಕು ಮೂಡಬಹುದು. ಕೃಷಿ, ಹೈನುಗಾರಿಕೆಯಲ್ಲಿ ರೋಗ ರುಜಿನಗಳ, ಕಾಡು ಪ್ರಾಣಿಗಳ ಕಾಟವಿದೆ. ವಾಹನ ಖರೀದಿಯ ಭಾಗ್ಯವಿದ್ದರೂ ಎಚ್ಚರ. ರೇಷ್ಮೆ, ಆಭರಣ, ರತ್ನ, ಮಂಗಳ ವಸ್ತುಗಳ ಮಾರಾಟಗಾರರಿಗೂ ಶುಭವಿದೆ. ಖಗೋಳ ವಿಜ್ಞಾನ, ವೈಮಾನಿಕ ಕ್ಷೇತ್ರದಲ್ಲಿ ವಿಪುಲವಾದ ಅವಕಾಶಗಳಿವೆ. ಸೈನಿಕರು, ಆರಕ್ಷಕರು, ಅರೆಸೇನಾ ಸಿಬ್ಬಂದಿಗಳಿಗೆ ಪದೋನ್ನತಿ ಇದೆ. ಸೇವಾ ಕ್ಷೇತ್ರದ ಕಾರ್ಯಕರ್ತರಿಗೆ ಗೌರವಾಧಾರ ಪ್ರಾಪ್ತಿಯಿದೆ. ಪತ್ನಿಗೆ ಅನಾರೋಗ್ಯ, ಅನಗತ್ಯ ಕಲಹ, ಹೃದಯ ಸಂಬಂಧಿ ರೋಗ, ವಾಯು ಪ್ರಕೋಪ ಕಾಣಿಸಿತು. ತಿರುಪತಿ ಯಾತ್ರೆ, ಕೃಷ್ಣ, ಮುಖ್ಯ ಪ್ರಾಣರ ಸೇವೆಯಿಂದ ಅರಿಷ್ಟ ಪರಿಹಾರ.